ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್. ನಾನಿವತ್ತು ಉಳಿದಿರಲ್ಲ ಚಪಾತಿಲೇ ಸ್ವೀಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ನಾನು ಇವಾಗ ಒಂದು 4 ಚಪಾತಿ ಉಳಿದಿತ್ತು, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಇವಾಗ ಒಂದು ಸ್ವಲ್ಪ ಬೆಲ್ಲ ತೊಗೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಬೆಲ್ಲನ ಒಂದು ಸ್ವಲ್ಪ ಕರಗಿಸ್ಕೊಳ್ಳಿ ಅಷ್ಟೇ. ಸಿಂಪಲ್ಲಾಗಿ 2 ನಿಮಿಷದಲ್ಲೇ ಮಾಡ್ಬೋದು ಈ ಸ್ವೀಟ್ನ. ನೋಡಿ, ಆಲ್ರೆಡಿ ಬೆಲ್ಲ ಕರಗಿದೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ವ, ಆ ಚಪಾತಿಗಳನ್ನ ಹಾಕ್ಕೊಳ್ಳೋಣ ಇದಕ್ಕೆ. ಜಾಸ್ತಿ ಹೊತ್ತೇನು ಬೇಡ, ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇದನ್ನು. ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋಣ. ಸಿಂಪಲ್ಲಾಗೆ ಮಾಡ್ಕೋಬೋದು, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದಕ್ಕೊಂದು ಸ್ವಲ್ಪ ಕೊಬ್ಬರಿ ಪೌಡ್ರ್ ಹಾಕ್ಕೊಳ್ಳೋಣ. ತುರಿದ್ಬಿಟ್ಟು ಕೊಬ್ಬರಿನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ತುಪ್ಪ. ಸಿಂಪಲ್ಲಾಗೆ ಮಾಡ್ಕೋಬೋದು, ಎಲ್ರಿಗೂ ಇಷ್ಟ ಆಗುತ್ತೆ. ಬಿಸಿ ಬಿಸಿದು ಮಾಡ್ಕೊಂಡು ತಿನ್ಕೋಬೋದು. ಆಲ್ರೆಡಿ ಬೇಯಿಸಿರ್ತೀವಲ್ವ ಚಪಾತಿ, ಜಾಸ್ತಿ ಹೊತ್ತು ಕುದಿಸೋದೇನು ಅವಶ್ಯಕತೆ ಇಲ್ಲ. ಒಂದು 2 ನಿಮಿಷ ಕುದಿಸಿದ್ರೆ ಸಾಕು. ನೋಡಿರಿ ಯಾವ ಥರ ಕಾಣ್ತಿದೆ ಅಂತ. ಒಂದು 2 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ರೆಡಿ ಆಯಿತು ಸ್ವೀಟ್. ಹೇಗಿತ್ತು ಅಂತ ಮಾಡ್ಕೊಂಡು ತಿಂದ್ಬಿಟ್ಟು ನಂಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ ಯಾವ ಥರ ಬಂದಿದೆ ಅಂತ. ಥ್ಯಾಂಕ್ ಯು.